ಲೇಡೀಸ್ ಅಂಡ್ ಜೆಂಟಲ್ಮನ್, ದೇಶದಲ್ಲಿ ಗ್ಯಾಸ್ ಬಿಕ್ಕಟ್ಟು ಕುರಿತಂತೆ ಇಲ್ಲಿವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರದಿದ್ದ ಪ್ರಧಾನಿ ಮೋದಿ ಇವತ್ತು ತಮ್ಮ ಬಾಯನ್ನು ಬಿಟ್ಟಿದ್ದಾರೆ. ಗ್ಯಾಸ್ ಸಮಸ್ಯೆಯ ಜೊತೆಗೆ ಪ್ರಶ್ನೆ ಮಾಡುವಂತಹವರನ್ನ ತೀವ್ರವಾಗಿ ಟೀಕೆ ಮಾಡಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಏನ್ ಹೇಳಿದ್ರು, ಅವರ ಮಾತಿನ ಬಾಣ ಯಾರ ಕಡೆಗಿತ್ತು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ಕೊರೋನಾ ಲಾಕ್ಡೌನ್, ನೋಟ್ ಬ್ಯಾನ್ ನಂತರ ಅದೇ ತರಹದ ತುರ್ತು ಪರಿಸ್ಥಿತಿಯಂತಹ ಸಂದರ್ಭಕ್ಕೆ ದೇಶ ಈಡಾಗಿದ್ದು ಈಗಲೇ. ಅಂದ್ರೆ ಮಧ್ಯಪ್ರಾಚ್ಯ ಯುದ್ಧದ ಈ ಹೊತ್ತಿನಲ್ಲಿ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯವಾಗಿದ್ದು ದೇಶದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇದ್ರ ಬಗ್ಗೆ ಕಳೆದ 20 ದಿನಗಳಿಂದ ಬಾಯಿ ಬಿಡದಿದ್ದ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮಾತನಾಡಿದ್ರು. ಕೇಂದ್ರದ ಲೋಕಸಭಾ ಸಂಸತ್ ಅಧಿವೇಶನದಲ್ಲಿ ಮಾತನಾಡಿದ ಮೋದಿ, ಯುದ್ಧದಿಂದ ಸಮಸ್ಯೆ ಆಗಿರೋದು ನಿಜ ಅಂತ ಅಧಿವೇಶನದಲ್ಲೇ ಒಪ್ಕೊಂಡಂತಹ ಪ್ರಧಾನಿ ಈ ವೇಳೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ಅಂತ ಹೇಳಿದ್ರು. ಈಗಾಗಲೇ ದೇಶದಲ್ಲಿ 60% LPG ಸಮಸ್ಯೆಯನ್ನ ನೀಗಿಸೋದಕ್ಕೆ ವಿವಿಧ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು. 27 ದೇಶಗಳಿಂದ ಭಾರತ ಇಂಧನವನ್ನ ತರಿಸಿಕೊಳ್ತಾ ಇದ್ದು ಕಚ್ಚಾ ತೈಲ ಸಾಕಷ್ಟು ಸ್ಟಾಕ್ ಇದೆ ಅಂದ್ರು. ಅದಲ್ಲದೆ 6 ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯದ 6 ಯೂರಿಯಾ ಪ್ಲಾಂಟ್ ಆರಂಭಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಇದೇ ವೇಳೆ ಕೆಲವರು ದೇಶ ಮತ್ತು ಸರ್ಕಾರದ ಮೇಲೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಅಂತಹ ಕೆಟ್ಟ ಜನ ವಿಡಿಯೋಗಳ ಮೂಲಕ ದೇಶದ್ರೋಹದ ಕೆಲಸ ಮಾಡುವಲ್ಲಿ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಅಂತಹವರನ್ನ ಜನಗಳ ಮುಂದೆ ಬೆತ್ತಲೆ ಮಾಡ್ತೀನಿ ಅಂತ ಪರೋಕ್ಷವಾಗಿ ವಿಪಕ್ಷ ಮತ್ತು ಸ್ವತಂತ್ರ ಮಾಧ್ಯಮಗಳ ಮೇಲೆ ವಾಗ್ದಾಳಿ ನಡೆಸಿದ್ರು. युद्ध के कारण दुनिया में जो कठिन हालात बने हैं उनका प्रभाव लंबे समय तक बने रहने की आशंका है. इसलिए हमें तैयार रहना होगा, हमें एकजुट रहना होगा. हम कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. इस युद्ध के कारण दुनिया में जो कठिन हालात बने हैं उनका प्रभाव लंबे समय तक बने रहने की आशंका है. इसलिए हमें तैयार रहना होगा, हमें एकजुट रहना होगा. हम कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. ಸಂಸತ್ನ ಬಹುತೇಕ ಸಮಯವನ್ನ ವಿಪಕ್ಷಗಳನ್ನ ಟೀಕೆ ಮಾಡೋದ್ರಲ್ಲಿ ಕಳೆದ ಪ್ರಧಾನಿ ಮೋದಿ ಸದ್ಯದ ಪರಿಸ್ಥಿತಿ ನಿಭಾಯಿಸುವಲ್ಲಿ ಜನರ ಸಹಕಾರದ ಅಗತ್ಯ ಇದೆ ಅಂತ ಹೇಳಿದ್ರು. ಗ್ಯಾಸ್ ಸಿಲಿಂಡರ್ಗಳಿಗಾಗಿ ದೇಶದಾದ್ಯಂತ ಈಗಲೂ ಉದ್ದದ ಕ್ಯೂ ನಿಲ್ತಾ ಇರುವ ಬಡವರು, ಮಧ್ಯಮ ವರ್ಗದವರಿಗೆ ಯಾವ ತಾತ್ಕಾಲಿಕ ರಿಲೀಫ್ ಅನ್ನ ಕೂಡ ನೀಡಲಿಲ್ಲ. ಇದಕ್ಕಿಂತ ಜಾಸ್ತಿ ತಮ್ಮನ್ನ ಪ್ರಶ್ನಿಸುವವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.